ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಆಧುನಿಕ ಯುಗ, ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂತಹ ನಾವುಗಳೆಲ್ಲ 24x7 ನಾವು ಕೆಲಸ ಮಾಡೋದು ಲ್ಯಾಪ್ಟಾಪ್ ಮುಂದೆ. ಹಾಗಿದ್ದಾಗ ನಮ್ಮ ಹೊಟ್ಟೆ ಕೊಬ್ಬು ಜಾಸ್ತಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹೊಟ್ಟೆಯ ಕೊಬ್ಬು ಕರಗಿಸುವ ನೈಸರ್ಗಿಕ ಮದ್ದು ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಅನಿಯಮಿತವಾದಂಥ ಆಹಾರ ಪದ್ಧತಿ, ವೇಗದ ಜೀವನ ಶೈಲಿ ಹಾಗೂ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಅನೇಕರು ಹೊಟ್ಟೆಯ ಕೊಬ್ಬು, ಜೀರ್ಣಕ್ರಿಯೆ ಸಮಸ್ಯೆ ಜೊತೆಗೆ ತೂಕ ಹೆಚ್ಚಳದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ ಪಡೆದಿರುವಂತಹ ಅರಿಶಿಣದ ನೀರು ಆರೋಗ್ಯಕರ ಪಾನೀಯವಾಗಿ ಹೆಸರುವಾಸಿಯಾಗಿದೆ. ಹಾಗಾದ್ರೆ ಅರಿಶಿಣದ ನೀರು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಉಪಯುಕ್ತವಾಗಿ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಎಂಬ ನೈಸರ್ಗಿಕ ಅಂಶವು ಉತ್ಕರ್ಷಣದ ನಿರ್ರೋಧಕ ಹಾಗೂ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ನೆರವಾಗುತ್ತದೆ. ಇದರ ಪರಿಣಾಮವಾಗಿ ಜೀರ್ಣಕ್ರಿಯೆ ಉತ್ತಮಗೊಳ್ಳುವುದರ ಜೊತೆಗೆ ದೇಹದಲ್ಲಿ ಸಂಗ್ರಹವಾಗುವ ಅನಗತ್ಯ ಕೊಬ್ಬನ್ನು ನಿಯಂತ್ರಿಸಲು ಸಹಾಯವಾಗಬಹುದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ಅರಿಶಿನ ನೀರನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಚುರುಕುಗೊಳ್ಳಬಹುದು. ಇದರ ಜೊತೆಗೆ ದೇಹದ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸಿ ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಆದರೆ ಅರಿಶಿಣದ ನೀರು ಮಾತ್ರ ತೂಕ ಇಳಿಸುವ ಔಷಧವಲ್ಲ. ಇದನ್ನ ನಾವು ಗಮನಿಸಬೇಕಾಗಿರುವಂತಹ ಅಂಶ. ಸಮತೋಲನ ಆಹಾರ ಜೊತೆಗೆ ನಿಯಮಿತ ವ್ಯಾಯಾಮದೊಂದಿಗೆ ಇದನ್ನ ಸೇವಿಸಿದಾಗ ಉತ್ತಮವಾದಂತಹ ಫಲಿತಾಂಶವು ಸಹ ನಾವು ಪಡೆಯಬಹುದು. ಅರಿಶಿಣದಲ್ಲಿರುವಂತಹ ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳು ಹಾಗೂ ಉರಿಯೂತ ನಿವಾರಕ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಆಗುತ್ತದೆ. ಋತು ಬದಲಾವಣೆಯ ಸಮಯದಲ್ಲಿ ಸಾಮಾನ್ಯ ಸೋಂಕುಗಳಿಂದ ದೇಹವನ್ನ ರಕ್ಷಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ನಾವು ಅರಿಶಿಣದ ನೀರನ್ನ ಸಹಾಯಕ್ಕೆ ಪಡೆದುಕೊಳ್ಳಬಹುದು ಅನ್ನೋದನ್ನ ಸಹ ನಾವು ನೋಡ್ತಾ ಹೋಗೋಣ. ಅರಿಶಿಣದ ನೀರನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತ ಶುದ್ಧೀಕರಣಕ್ಕೆ, ನೇರವಾಗಿ ಚರ್ಮದ ಕಾಂತಿ ಹೆಚ್ಚಿಸಲು ಸಹ ಸಹಾಯವಾಗುತ್ತೆ. ಮೊಡವೆ, ಚರ್ಮದ ಉರಿಯೂತ ಹಾಗೂ ಮಂದತನವನ್ನು ಕಡಿಮೆ ಮಾಡಲು ಇದು ಬಹು ನಿರೀಕ್ಷಿತವಾದಂತಹ ಒಂದು ರೆಮಿಡಿ. ಇನ್ನು ಆಮ್ಲೀಯತೆ, ಅನಿಲ, ಹೊಟ್ಟೆ ಉಬ್ಬರ ಹಾಗೂ ಮಲಬದ್ಧತೆ ಸಮಸ್ಯೆಗಳನ್ನ ಸಹ ಕಡಿಮೆ ಮಾಡಲು ಅರಿಶಿಣದ ನೀರು ನೇರವಾಗಿ ಸಹಾಯ ಆಗುತ್ತೆ. ಇದು ಕರುಳಿನ ಆರೋಗ್ಯವನ್ನು ಸಹ ಉತ್ತಮಗೊಳಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚುರುಕುಗೊಳಿಸಲು ಸಹ ಸಹಕಾರಿಯಾಗಿದೆ. ಅರಿಶಿಣದ ನೀರು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತಯಾರಿಸುವಂತಹ ವಿಧಾನವನ್ನ ಸಹ ನಾವು ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಇದು ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗ್ಬೋದು. ಅರಿಶಿಣದ ನೀರು ತಯಾರಿಸುವಂತಹ ವಿಧಾನವು 1 ಲೋಟ ಉಗುರು ಬೆಚ್ಚಗಿರುವಂತಹ ನೀರನ್ನ ತೆಗೆದುಕೊಳ್ಳಿ. ಜೊತೆಗೆ ಅದಕ್ಕೆ ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನ ಸಹ ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಸೊ ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಯಾರಿಗೆಲ್ಲ ಬೇಕಾಗುತ್ತೆ ಅವರು ಮಾತ್ರ ಕರಿಮೆಣಸಿನ ಪುಡಿಯನ್ನ ಸಹ ಅದಕ್ಕೆ ಆಡ್ ಮಾಡ್ಕೊಳ್ಬಹುದು. ಹಾಗೆ ಕರಿಮೆಣಸಿನಲ್ಲಿರುವಂತಹ ಪೈಪರಿನ ಅಂಶವೇನಿದೆಯೋ ಅದು ಅರಿಶಿಣದಲ್ಲಿರುವಂತಹ ಕರ್ಕ್ಯೂಮಿನ್ ದೇಹದಲ್ಲಿ ಉತ್ತಮವಾಗಿ ಹೀರಿಕೊಳ್ಳಲು ಸಹ ಇದು ನೆರವಾಗುತ್ತೆ. ಕಲಿಸಿದ ನಂತರ ಈ ನೀರನ್ನ ಸಹ ನಾವು ಸೇವಿಸಿಕೊಳ್ಬೇಕಾಗುತ್ತೆ. ಇನ್ನು ಅರಿಶಿಣ ನೀರು ಆರೋಗ್ಯಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದ್ದರೂ ಇದು ಯಾವುದೇ ಕಾಯಿಲೆಗೆ ಪರ್ಯಾಯ ಚಿಕಿತ್ಸೆಯಲ್ಲ. ಪಿತ್ತಕೋಶದ ಸಮಸ್ಯೆ, ರಕ್ತ ತೆಳುವಾಗುವ ಔಷಧಿಗಳನ್ನು ಸಹ ಸೇವಿಸುವವರು, ಜೊತೆಗೆ ಇತರೆ ಆರೋಗ್ಯ ಸಮಸ್ಯೆಗಳಲ್ಲಿರುವವರು ಸಹ ಇದನ್ನ ನಿಯಮಿತವಾಗಿ ಅರಿಶಿಣ ನೀರನ್ನ ಸೇವಿಸುವ ಮೊದಲು ವೈದ್ಯರ ಸಲಹೆಯನ್ನ ಪಡೆಯೋದನ್ನ ಮರೆಯಬೇಡಿ. ಇದಾಗಿತ್ತು ಈ ಹೊತ್ತಿನ ಅಶ್ವ ಹೆಲ್ತ್ನ ವಿಶೇಷ ಟಿಪ್ಸ್. ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಹೆಲ್ತ್.